ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ಬಿಡದೆ ಬಡಿದಾಟ ಜೋರಾಗಿದ್ದು ಇದೀಗ ಬಿಜೆಪಿ ನಾಯಕರ ವಿರುದ್ಧ ಪೋಸ್ಟರ್ ಕ್ಯಾಂಪೇನ್ ಶುರುವಾಗಿದೆ. ಬಿಜೆಪಿ ಜೊತೆ ಜೆಡಿಎಸ್ ನಾಯಕರ ವಿರುದ್ಧವೂ ಪೋಸ್ಟರ್ ಹಾಕಿದ್ದಾರೆ. ಆರ್ ಅಶೋಕ್, ವಿಜಯೇಂದ್ರ, ಚಲುವಾದಿ ನಾರಾಯಣಸ್ವಾಮಿ ಜೊತೆ ಕುಮಾರಸ್ವಾಮಿ, ನಿಖಿಲ್, ಅನಿತಾ ಕುಮಾರಸ್ವಾಮಿ ವಿರುದ್ಧವೂ ಕೂಡ ಬಿಡದೆಯಲ್ಲಿ ಪೋಸ್ಟರ್ ಹಾಕಿದ್ದಾರೆ. ಬಿಡದೆ ಮುಖ್ಯ ರಸ್ತೆಯ ಗೋಡೆಗಳಲ್ಲಿ ಪೋಸ್ಟರ್ಗಳು ರಾಜಿಸ್ತಾ ಇದ್ದಾವೆ. ಇನ್ನು ಪೋಸ್ಟರ್ಗಳ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದು, ಸಿಎಂ ಆದ್ಮೇಲಾದ್ರೂ ವಿಡಿಯೋ ಮಾಡಿಸೋದು, ಪೋಸ್ಟರ್ ಅಂಟಿಸೋದು ಬಿಡ್ತಾರೆ ಅಂದ್ಕೊಂಡಿದ್ದೆ, ಆ ಬುದ್ಧಿ ಡಿ ಕೆ ಶಿವಕುಮಾರ್ಗೆ ಇನ್ನೂ ಹೋಗಿಲ್ಲ ಅಂತ ತೀವ್ರ ವಾಗ್ದಾಳಿ ನಡೆಸಿದ್ರು. ಈಗ ತಪ್ಪಬೇಡಿ ಬ್ರದರ್, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ. ನಂದು ಬಿಟ್ಟುಬಿಡಿ, ಈವನ್ ನಾನು ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ಅನಿತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸಾಕು. ಬಿಡದೆ ಟೌನ್ಶಿಪ್ ಕಾಳಗ ತೀವ್ರಗೊಂಡಿದ್ದು ಜೆಡಿಎಸ್ ನಿಯೋಗ ಭೇಟಿ ಬೆನ್ನಲ್ಲೇ ಬಿಜೆಪಿ ಟೀಮ್ ಕೂಡ ಬಿಡದಿಗೆ ಭೇಟಿ ನೀಡಿದೆ. ಟೌನ್ಶಿಪ್ ವಿರೋಧಿಸುತ್ತಿರುವ ರೈತರನ್ನ ಬಿಜೆಪಿ ನಿಯೋಗ ಭೇಟಿಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನೇತೃತ್ವದ ನಿಯೋಗ ಭೇಟಿ ಮಾಡಿದೆ. ಇನ್ನು ಬಿಜೆಪಿ ನಾಯಕರು ಕೆಂಪಯ್ಯನ ಪಾಳ್ಯದ ರೈತರ ಅಹವಾಲನ್ನ ಕೇಳಿದ್ದು, ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಆಗಬಾರದು, ಭೂ ಸ್ವಾಧೀನ ಆದರೆ ನಮಗೆ ನೆಲೆ ಇರಲ್ಲ ಅಂತ ರೈತರು ಅಳಲು ತೋಡಿಕೊಂಡ್ರು. ಈ ವೇಳೆ ಹಾಲು ಡೈರಿಗೂ ಭೇಟಿ ನೀಡಿ ರೈತರ ಜೊತೆ ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ಈಗ ತಾರಕಕ್ಕೇರಿದೆ. ಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಸಿಎಂ ಆದ್ಯತೆ ರೈತರಲ್ಲ, ಬಡವರಿಗೆ ಮನೆ ಕಟ್ಟುವುದೂ ಅಲ್ಲ, ಓನ್ಲಿ ರಿಯಲ್ ಎಸ್ಟೇಟ್ ಅನ್ನೋದು ಸಿಎಂ ಆದ 24 ಗಂಟೆಗೆ ತೋರಿಸಿದ್ದಾರೆ. ಬಿಡದಿಯಲ್ಲಿ ರೈತರ ಜಮೀನು ಕಬಳಿಕೆಯನ್ನ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಭೂ ಸ್ವಾಧೀನವನ್ನ ತಕ್ಷಣ ಕೈಬಿಡುವಂತೆ ಆಗ್ರಹಿಸಿದ್ರು. ಇನ್ನು ಬಿಡದಿಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಪೋಸ್ಟರ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮನ್ನ ಕಾಂಗ್ರೆಸ್ ಶಾಸಕರು ಎಂದು ಸಿಎಂ ಭಾವಿಸಿರುವಂತಿದೆ. ನಮ್ಮ ವಿರುದ್ಧದ ಪೋಸ್ಟರ್ ಆಂದೋಲನಕ್ಕೆ ಹೆದರುವುದಿಲ್ಲ, ನಿಮಗೆ ಹೆದರಲು ನಾವು ಕಾಂಗ್ರೆಸ್ ಶಾಸಕರಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಒಂದ್ ಕಡೆ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಅಂತೇಳಿ ಮುಖ್ಯಮಂತ್ರಿಗಳು ಭಾವಿಸಿದಂತೆ ಕಾಣ್ತಾ ಇದೆ. ನನ್ನ ವಿರುದ್ಧ, ಭಾರತೀಯ ಜನತಾ ಪಾರ್ಟಿ ನಾಯಕರುಗಳ ವಿರುದ್ಧ, ವಿಪಕ್ಷ ನಾಯಕರ ವಿರುದ್ಧ ಪೋಸ್ಟರ್ ಆಂದೋಲನ ಶುರು ಮಾಡಿದ್ದಾರೆ. ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರಿಕೊಳ್ತಕ್ಕಂಥದಕ್ಕೆ ನಾವೇನು ಕಾಂಗ್ರೆಸ್ಸಿನ ಶಾಸಕರು ಕೂಡ ಅಲ್ಲ. ಈ ನಾಡಿನ ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ದಿದೆ. ರೈತರ ಧ್ವನಿಯಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯೂ ಕೂಡ ವಿರೋಧ ಪಕ್ಷದ ಮೇಲೆ ಇದೆ. ಅದನ್ನು ನಾವು ಮಾಡ್ತೇವೆ. ನಾಳೆ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಪರಿಷತ್ ಫೈಟ್ಗೆ ಕಾಂಗ್ರೆಸ್ ಸಜ್ಜಾಗ್ತಿದೆ. ಸಿಎಲ್ಪಿ ಸಭೆಯಲ್ಲಿ ಚುನಾವಣೆ ಕುರಿತು ಚರ್ಚೆ ನಡೆದಿದ್ದು, ಮತದಾನ ಮಾಡುವ ಬಗ್ಗೆ ಶಾಸಕರಿಗೆ ಟ್ರೈನಿಂಗ್ ಕೊಡಲಾಗ್ತಿದೆ. ಮಾದರಿ ಮತಪತ್ರಗಳನ್ನು ಮೊದಲ ಬಾರಿ ಗೆದ್ದಿರುವ ಶಾಸಕರಿಗೆ ತೋರಿಸಿ ನಾಯಕರು ವಿವರಿಸಿದ್ರು. 4 ಬಾಕ್ಸ್ಗಳಲ್ಲಿ ಬಂದ ಬ್ಯಾಲೆಟ್ ಪೇಪರ್ ತೋರಿಸಿ ಪ್ರಾತ್ಯಕ್ಷಿಕೆ ಪ್ರದರ್ಶನ ಮಾಡಲಾಯಿತು. ಈ ವೇಳೆ ಅಡ್ಡ ಮತದಾನ ಆಗದಂತೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದ್ದು, ಕಾಂಗ್ರೆಸ್ ನಾಯಕರು ಶಾಸಕರನ್ನ ಬಿಡದಿ ಬಳಿಯ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೆ. ಬಿಜೆಪಿಯಿಂದಲೂ ವಿಧಾನ ಪರಿಷತ್ ಚುನಾವಣೆಗೆ ರಣತಂತ್ರ ರೂಪಿಸಲಾಗಿದೆ. ಇಂದು ಸಂಜೆ 6 ಗಂಟೆಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು, ಬಿಜೆಪಿ ಮುಖ್ಯ ಸಚೇತಕರಿಂದ ಎಲ್ಲಾ ಶಾಸಕರಿಗೆ ವಿಪ್ ಜಾರಿ ಮಾಡಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳಾದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಗೆಲುವು ಬಹುತೇಕ ಖಚಿತ ಎನ್ನುವ ಲೆಕ್ಕಾಚಾರ ಶುರುವಾಗಿದ್ದು, ಯಾರಿಗೆ ಮತ ಹಾಕಬೇಕು ಅಂತ ಸಭೆಯಲ್ಲಿ ಸ್ಪಷ್ಟ ಸೂಚನೆ ನೀಡಲಾಗುತ್ತೆ. ಇನ್ನು ಎಲ್ಲಾ ಶಾಸಕರಿಗೆ ಕಡ್ಡಾಯವಾಗಿ ಹಾಜರಾಗುವಂತೆ ನಿರ್ದೇಶನ ನೀಡಲಾಗಿದ್ದು,
ಜೆಡಿಎಸ್ ಅಭ್ಯರ್ಥಿಗೆ ಬಿಜೆಪಿ 2ನೇ ಪ್ರಾಶಸ್ತ್ಯದ ಮತ ನೀಡುವ ನಿರ್ಧಾರ ಮಾಡಿದೆ. ಇನ್ನು ಮೈತ್ರಿ ಪಕ್ಷಗಳಲ್ಲೂ ಪರಿಷತ್ ಫೈಟ್ನ ತಂತ್ರಗಾರಿಕೆ ಜೋರಾಗಿದೆ. ಪರಿಷತ್ ಫೈಟ್ನಲ್ಲಿ ಕೈ ಶಾಸಕರಿಗೆ ಜೆಡಿಎಸ್ ಕರೆ ಆರೋಪ ಹಿನ್ನೆಲೆ ಸಿಎಂ ಡಿಕೆ ಶಿವಕುಮಾರ್ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ, ನಾವೇನು ಆಪರೇಷನ್ ಮಾಡೋಣ, ನಮ್ಮದು ಸಣ್ಣ ಪಕ್ಷ, ನಮ್ಮ ಕೈಯಲ್ಲಿ ಏನಿದೆ, ಸರ್ಕಾರ ಅವರ ಕೈಯಲ್ಲಿದೆ, ಮ್ಯಾನ್ ಮಜಲ್, ಹಣದ ಪವರ್ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ, ಅವರ ವಿರುದ್ಧ ನಾವು ಫೈಟ್ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ನಮ್ಮ ಪಕ್ಷದ ಮತಗಳು ಚೆಲ್ಲಾಪಿಲ್ಲೆ ಆಗಬಾರ್ದು, ನಮ್ಮ ಮತ ಒಟ್ಟಾಗಿ ಇರಬೇಕು ಅಂತ ಅಭ್ಯರ್ಥಿ ಹಾಕಿದ್ದೇವೆ, ಕುತಂತ್ರ ಮಾಡಿ ಗೆದ್ದೆ ಬಿಡಬೇಕು ಅನ್ನೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ, ಕಾಂಗ್ರೆಸ್ ಶಾಸಕರು ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ಕೆ ನಮ್ಮ ಕೈಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ, ಮ್ಯಾನ್ ಪವರು, ಮಜಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರ್ದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ ಬಿ ಜೆ ಪಿ ಪಕ್ಷದ ಸರ್ಪ್ಲಸ್ ಓಟಿದೆ, ಆ ಓಟಿಗೆ ಬಿ ಜೆ ಪಿ ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸಿದ್ದ ಬುರುಡೆ ಗ್ಯಾಂಗ್ ಜೊತೆ ನಟ ಪ್ರಕಾಶ್ ರಾಜ್ ಹೆಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಕಾಶ್ ರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಚಿನ್ನಯ್ಯ ಫೋನ್ ಮಾಡಿದ್ದು ಸತ್ಯ, ಕ್ಷೇತ್ರದಲ್ಲಿ ಆಗಿರೋ ಅಸಹಜ ಸಾವುಗಳ ಬಗ್ಗೆ ಪ್ರಶ್ನೆ ಮಾಡಿದ್ದೇನೆ, ಚಿನ್ನಯ್ಯ ಜೊತೆ ತಮಿಳಿನಲ್ಲಿ ಮಾತನಾಡಿದ್ದೆ ಅಂತ ಹೇಳಿದರು. ಎಸ್ಐಟಿ ವಿಚಾರಣೆಗೆ ಹೋಗುವ 2 ದಿನ ಮುಂಚೆ ಫೋನ್ನಲ್ಲಿ ಮಾತನಾಡಿದ್ದೆ, ಧರ್ಮಸ್ಥಳದ ವಿರುದ್ಧ ಕೇಸ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದ, ಎಸ್ಐಟಿ ಮುಂದೆ ವಿಚಾರಣೆಗೆ ಹೋಗ್ತಿದ್ದೇನೆ ಅಂತ ಚಿನ್ನಯ್ಯ ಹೇಳಿದ್ದ, ನನಗೆ ಭಯ ಆಗ್ತಾ ಇದೆ ಅಂತ ಕೂಡ ಚಿನ್ನಯ್ಯ ಹೇಳಿದ್ನಂತೆ. ಏನೂ ಆಗೋದಿಲ್ಲ ಹೋಗು ಅಂತ ನಾನೇ ಧೈರ್ಯ ಹೇಳಿ ವಿಚಾರಣೆಗೆ ಕಳುಹಿಸಿದ್ದೆ, ನೀನು ಹೇಳೋದು ಸತ್ಯ ಆದರೆ ಇಡೀ ಊರೇ ಕೊಂಡಾಡುತ್ತೆ ಅಂತ ಹೇಳಿದ್ದೆ, ನಾನೇ ಬಂದು ಅಪ್ಪಿಕೊಂಡು ಮುದ್ದಾಡ್ತೀನಿ ಅಂತ ಚಿನ್ನಯ್ಯಗೆ ಹೇಳಿದ್ದು ಸತ್ಯ. ಹೋರಾಟದ ಬಗ್ಗೆ ಗಿರೀಶ್ ಮಟ್ಟಣ್ಣವರ್ ಕೂಡ ನನ್ನ ಜೊತೆ ಮಾತನಾಡಿದ್ರು ಅಂತ ಈ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಹೇಳಿದ್ದಾರೆ. ಮೋಹಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ, ಇಲ್ಲ ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್, ತಮಿಳಿನಲ್ಲಿ ಮಾತಾಡ್ದ. ಆಗ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ದುಂಬಿಸಿದ್ರು, ತಮಿಳಿನ ಕೇಳಿಸ್ಕೊಂಡು, ಏನಪ್ಪ ನಾವು ಉಂಗಳೆ ಪಾಪನೋ, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನಿಮಗೆ? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗ್ಬೇಕು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದ ಬೇಡ, ನಿನ್ಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೈ. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕೀಗ? ಇಮ್ಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೋಹಂತಿ ಅವ್ರಿಗೆ, ಮೋಹಂತಿ ಸರ್ ಇದು ಫಾರ್ವರ್ಡು ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡು ಬಂದು, ನೀವು ಮಂಡ್ಯದವಲ್ಲ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದೊಂದು ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ. ರೋಣ ಕ್ಷೇತ್ರದ ಶಾಸಕ JS ಪಾಟೀಲ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅಭಿಮಾನಿಗಳು ಪಾದಯಾತ್ರೆ ಮಾಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆ ನಡೆಯಿತು. ಇನ್ನು JS ಪಾಟೀಲ್ ಪುತ್ರ ಮಿಥುನ್ G ಪಾಟೀಲ್ ಪಾದಯಾತ್ರೆಯ ನೇತೃತ್ವ ವಹಿಸಿದ್ರು. ಪಾದಯಾತ್ರೆಗೆ ಸಿದ್ಧಲಿಂಗ ಮಹಾಸ್ವಾಮೀಜಿ ಚಾಲನೆ ನೀಡಿದ್ರು. ಕ್ಷೇತ್ರದ ಜನತೆ, ಅಭಿಮಾನಿಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ರು. ಇನ್ನು ಪಾದಯಾತ್ರೆಯಲ್ಲಿ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು. ಈ ವೇಳೆ ಫಲಕಗಳನ್ನು ಕೈಯಲ್ಲಿ ಹಿಡಿದು ಅಭಿಮಾನಿಗಳು, ಕಾರ್ಯಕರ್ತರು ರಸ್ತೆಯಲ್ಲಿ ಸಾಗಿದ್ರು.
ನಮ್ಮ ರೋಣ ತಾಲೂಕಿನ ಸಚಿವ ಸ್ಥಾನಕ್ಕೆ ಹಿಂದೆಗಳಿಸ್ತಿದ್ದಾರೆ ಹೈಕಮಾಂಡರ್. ದ್ರೋಣಪುರ ತಾಲೂಕು ಪೂರ್ವಿ ತಾಲೂಕಾಗಿ ನಮಗೆ ರೋಣ ತಾಲೂಕಿನಲ್ಲಿ ಒಂದು ಸಚಿವ ಸ್ಥಾನ ಸಿಗವಲ್ತಂದ್ರೆ ನಮ್ಗೆ ಭಾಳ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಸಾಹೇಬರು ಅತಿ ಮೇಧಾವಿ. ಯಾಕಂದರೆ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಒಗ್ಗದಿ ರೈತರಿಗೆ ಸಾವಿರಾರು ಕೆರೆಗಳನ್ನು ಮಾಡಿ ಎಲ್ಲ ರೈತರನ್ನ ಹಸಿರು ಕ್ರಾಂತಿಯನ್ನೇ ಎಬ್ಬಿಸುವ ತೀರ್ಮಾನವನ್ನು ಅವರು ಕೈಗೊಂಡರ. ಗ್ಯಾರಂಟಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆಯಾಗಿದ್ದು ಸಾರ್ವಜನಿಕರಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಯೋಜನೆಯಲ್ಲಿನ ಬದಲಾವಣೆಯನ್ನ ಕೆಲವರು ಸ್ವೀಕರಿಸಿದ್ರೆ ಕೆಲವರು ತಿರಸ್ಕರಿಸಿದ್ದಾರೆ. ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ಕೆಲವರು ಶ್ಲಾಘನೆ ವ್ಯಕ್ತಪಡಿಸಿದ್ರೆ ಕೆಲ ಕುಟುಂಬಗಳಲ್ಲಿ ಕೆಲವರು ತೀರಿಕೊಂಡಿದ್ದಾರೆ. ಅವರಿಗೆ ಹಣ ಹೋದ್ರೆ ಏನೂ ಅನುಕೂಲ ಆಗಲ್ಲ, ಸರ್ಕಾರ ಹಣ ಕೊಟ್ಟರೂ ಕೊಡದಿದ್ರೂ ನಾವು ಕಷ್ಟ ಪಡಲೇಬೇಕು ಅಂತ ದೇವನಹಳ್ಳಿಯಲ್ಲಿ ಕೆಲ ಗೃಹಲಕ್ಷ್ಮಿ ಫಲಾನುಭವಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಬಂದಿಲ್ಲ ನನಗೆ ಕೊಡ್ಬೇಕು ಅಷ್ಟೇ. ನಾವ ಖರ್ಚಿಗೆ ಮಾಡೋದಾ ಏನೋ ಸ್ವಲ್ಪ ಐಟಮ್ಕ ಒಂದು ಏನಾನ ಆರೋಗ್ಯ ಮಾತ್ರೆ ಬೇಕಲ್ಲ, ವಯಸ್ಸಾದವ್ಕ ಹಾಸ್ಪಿಟ್ಲ್ಕ ಹಂಗ್ ನೋಡ್ಕೊಂತೀವಿ ಅಷ್ಟೇ. ಹಾಸ್ಪಿಟ್ಲ್ ನಮ್ಮ ಯಜಮಾನ್ರ ಕಾಯಿಲೆ ಬೇರೆ ಬಂದಿತ್ತು ಕಾಲೊಳಗ, ಅದು ಹಾಸ್ಪಿಟ್ಲ್ಕ ಅದ್ರಕ ಮಾಡ್ಕೊಂತ ಇದ್ವಿ. ಇವಾಗೂ ಅಷ್ಟೇ 2 ವರ್ಷದಿಂದ ಅದೇ. ಇಸ್ಬಿಟ್ರೆ ದೇವ್ರೇ ಗತಿ. ಇನ್ನೇನ್ ಮಾಡೋಣ, ನಮಗ್ ಬರ್ತಾ ಇಲ್ಲ ಸರ್, ಯಾಕೋ ಗೊತ್ತಿಲ್ಲ. ಕೊಡ್ಬೇಕು ಅಷ್ಟೇ. ನಾವ ಖರ್ಚಿಗೆ ಮಾಡೋದಾ ಏನೋ ಸ್ವಲ್ಪ ಐಟಮ್. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ಬೇಕರಿ ಕಂಡಿಮೆಂಟ್ಸ್ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡಲಿದ್ದಾರೆ. ಬೇಕರಿ ಕಂಡಿಮೆಂಟ್ಸ್, ಟೀ ಸ್ಟಾಲ್ ಹಾಗೂ ಸಣ್ಣ ಉಪಹಾರ ಕೇಂದ್ರ ಬಂದ್ ಆಗಲಿದೆ. ಅಧಿಕಾರಿಗಳ ಕಿರುಕುಳ ಹಾಗೂ ಪುಡಿ ರೌಡಿಗಳ ದಬ್ಬಾಳಿಕೆ ಖಂಡಿಸಿ ಹೋರಾಟ ನಡೆಯಲಿದ್ದು ಕಾರ್ಮಿಕ ಪರಿಷತ್ನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ವ್ಯಾಪಾರಿಗಳ ಮೇಲೆ ಆಗ್ತಾ ಇರುವ ದಬ್ಬಾಳಿಕೆ ನಿಲ್ಲಬೇಕು ಅಂತ ಮಾಲೀಕರು ಆಗ್ರಹಿಸಿದ್ದಾರೆ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ನಗರದಲ್ಲಿ 5,000ಕ್ಕೂ ಅಂಗಡಿ ಬಂದ್ ಆಗುವ ಸಾಧ್ಯತೆ ಇದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ನಡೆಸಿದ್ದ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗ್ತಾ ಇಲ್ಲ. 2 ದಿನಗಳಲ್ಲಿ ಸಾವು ಹೆಚ್ಚಾಗಿವೆ. ನೈಟ್ ಶಿಫ್ಟ್ನಲ್ಲಿ ವೈದ್ಯರಿಲ್ಲ, ಬೆಳಗ್ಗೆ ಶಿಫ್ಟ್ನಲ್ಲೂ ಸರಿಯಾದ ಸಮಯಕ್ಕೆ ವೈದ್ಯರು ಬರ್ತಾ ಇಲ್ಲ ಅಂತ ಸಾರ್ವಜನಿಕರು ವಿಡಿಯೋ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಜಯದೇವ ಆಸ್ಪತ್ರೆ ಡಾಕ್ಟರ್ ಸದಾನಂದ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ 12 ಜನ ಸಾವನ್ನಪ್ಪಿದ್ದಾರೆ. ಕಳೆದ ವರ್ಷ 21,000 ಅಡ್ಮಿಷನ್ ಆಗಿದ್ರು. 100 ಜನ ಅಡ್ಮಿಟ್ ಆದರೆ 6ರಿಂದ 8 ಜನ ಸಾಯ್ತಾರೆ. ಜಯದೇವ ಆಸ್ಪತ್ರೆಗೆ ಸುತ್ತಮುತ್ತ ಜಿಲ್ಲೆಗಳಿಂದ ಹೆಚ್ಚು ಜನ ಬರ್ತಾರೆ. ಇದರಿಂದ ಸ್ವಲ್ಪ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಿದರು. ನಮಗೆ 10ರಿಂದ 15 ಹೆಚ್ಚಿನ ವೈದ್ಯರು ಬೇಕಾಗುತ್ತೆ. ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ನಿನ್ನೆ ICUನಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ಅವರೇ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಒಂದು 11 ಜನ ಪೇಷಂಟು ನಿನ್ನೆ ಡೆತ್ ಆಗಿದ್ದಾರೆ. ಅದೇನಾಗಿದೆ, ಅದರಲ್ಲಿ ಇರೋರೆಲ್ಲ ಆಲ್ಮೋಸ್ಟು ತುಂಬ ಸೀರಿಯಸ್ ಆಗಿರೋ ಪೇಷಂಟ್ಸು. ಈಗ ಏನಾಗುತ್ತೆ, ನಮ್ಮದು ಟರ್ಷರಿ ಕೇರ್ ರೆಫರಲ್ ಹಾಸ್ಪಿಟ್ಲು. ಈಗ ಮೈಸೂರು ಸುತ್ತಮುತ್ತಲಿನ 5 ಜಿಲ್ಲೆಗಳಿಗೆ ಇದೊಂದೇ ಹಾರ್ಟ್ ಹಾಸ್ಪಿಟ್ಲ್ ಇರೋದು. ನಮಗೆ ಎಲ್ಲ ಕಡೆಯಿಂದನೂ ಪೇಷಂಟ್ಸು ರೆಫರ್ ಆಗ್ತಾರೆ. ಸಾಮಾನ್ಯವಾಗಿ ಸಿಂಪಲ್ ಕೇಸಲ್ಲಿ ಅಲ್ಲೇ ಟ್ರೀಟ್ಮೆಂಟ್ ಸಿಗುತ್ತೆ. ಸೀರಿಯಸ್ ಆದವ್ರನ್ನಷ್ಟೇ ಅವರು ಮಡಿಕೇರಿಯಿಂದ, ಚಾಮರಾಜನಗರದಿಂದ ನಮ್ಮ ಹಾಸ್ಪಿಟ್ಲಿಗೆ, ಇನ್ನು ಸೀರಿಯಸ್ ಸ್ಟೇಟ್ ಅವರು ರೆಫರ್ ಆಗಿ ಬರ್ತಾರೆ. ಸುಮಾರು ಜನ ಅಡ್ಮಿಟ್ ಆಗೋ ಟೈಮಲ್ಲೇ ಸೀರಿಯಸ್ ಇರ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಪೆನ್ಷನ್ ಸಿಗದೆ ವೃದ್ಧರ ಪರದಾಟ ನಡೆಸಿದ್ದಾರೆ. ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಹಣ ಸ್ಥಗಿತವಾದ ಆರೋಪ ಕೇಳಿಬಂದಿದ್ದು, ವೃದ್ಧಾಪ್ಯ, ವಿಧವಾ, ಸಂಧ್ಯಾ ಸುರಕ್ಷಾ, ವಿಕಲಚೇತನ ಫಲಾನುಭವಿಗಳು ಈಗ ಕಂಗಾಲಾಗಿದ್ದಾರೆ. 4-5 ತಿಂಗಳುಗಳಿಂದ ಪೆನ್ಷನ್ ಬಾರದ ಹಿನ್ನೆಲೆ ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ 100ಕ್ಕೂ ಅಧಿಕ ಹಿರಿಯ ನಾಗರಿಕರು ಕ್ಯೂ ನಿಂತಿದ್ದಾರೆ. ಹೆಚ್ಚಿನ ಆದಾಯವಿದೆ ಅಂತ ಹೇಳಿ ಕಚೇರಿ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಪೆನ್ಷನ್ ಸ್ಥಗಿತಕ್ಕೆ ಅಧಿಕಾರಿಗಳು ಕಾರಣ ಹೇಳ್ತಾ ಇಲ್ಲ. ಶೀಘ್ರ ಸಮಸ್ಯೆ ಬಗೆಹರಿಸಿ ಹಣ ಕೊಡಿ ಅಂತ ಫಲಾನುಭವಿಗಳು ಆಗ್ರಹಿಸಿದ್ದಾರೆ. ರಾಜ್ಯ ವಿದ್ಯುತ್ ನಿಗಮಗಳ ಖಾಸಗೀಕರಣಕ್ಕೆ ವಿರೋಧಿಸಿ ಬಾಗಲಕೋಟೆಯ ಬನಹಟ್ಟಿ ತಹಶೀಲ್ದಾರ್ ಕಚೇರಿ ಮುಂದೆ ರೈತರು ಧರಣಿ ನಡೆಸಿದರು. ವಿದ್ಯುತ್ ಖಾಸಗೀಕರಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ನಿಗಮಗಳನ್ನು ಖಾಸಗೀಕರಣಗೊಳಿಸದಂತೆ
ರೈತರು ನೇಕಾರರ ಪ್ರತಿಭಟನೆಯಲ್ಲಿ ಆಗ್ರಹಿಸಿದ್ರು. ಇನ್ನು ಬೆಸ್ಕಾಂ, ಮೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂ ಖಾಸಗೀಕರಣ ಬೇಡ, ರೈತ ವಿರೋಧಿ ನೀತಿ ಕೈಬಿಡಬೇಕು ಅಂತ ಈ ವೇಳೆ ಒತ್ತಾಯ ಮಾಡಿದ್ರು. ಖಾಸಗೀಕರಣದಿಂದ ಗೃಹಜ್ಯೋತಿ, ಭಾಗ್ಯಜ್ಯೋತಿ ಸೇರಿ ಹಲವು ಸೌಲಭ್ಯಗಳಿಗೆ ಧಕ್ಕೆ ಆತಂಕ ಎದುರಾಗಿದ್ದು, ರೈತರಿಗೆ ನೀಡ್ತಾ ಇರುವ 10 HP ಸಬ್ಸಿಡಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ತೊಂದರೆ ಆಗುತ್ತೆ ಅಂತ ಆರೋಪಿಸಿದ್ದಾರೆ. ಸರ್ಕಾರ ಸ್ಪಂದಿಸದೇ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರು. ಚಿಕ್ಕಬಳ್ಳಾಪುರದ BCM ಇಲಾಖೆಯಲ್ಲಿ ಮಹಾ ಮೋಸ ನಡೆದಿರುವ ಆರೋಪ ಕೇಳಿ ಬಂದಿದೆ. ಸರ್ಕಾರಿ ಹಾಸ್ಟೆಲ್ಗೆ ಬೇಗ ಜಡಿದು ಜಮೀನು ಮಾಲೀಕ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿದ್ದು, 2019ರಲ್ಲಿ ಜಮೀನು ವಾರಸುದಾರರನ್ನ ನಂಬಿಸಿ BCM ಇಲಾಖೆ ಖಾಸಗಿ ಜಾಗದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದೆ. ಅಲ್ಲದೆ ಸರ್ಕಾರಿ ಉದ್ಯೋಗ 20 ಲಕ್ಷ ಕೊಡುವುದಾಗಿ ವಂಚನೆ ಆರೋಪ ಕೇಳಿ ಬಂದಿದ್ದು, 5 ತಿಂಗಳ ಹಿಂದೆಯಷ್ಟೇ ಹಾಸ್ಟೆಲ್ ಕಟ್ಟಡ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ. ಆದರೆ ಉದ್ಘಾಟನೆ ಆದರೂ ಆಗದ ಬಾಲಕರ ವಸತಿ ಶಾಲೆ ಓಪನ್ ಆಗಿಲ್ಲ. ಮಾತು ಕೊಟ್ಟಂತೆ ಉದ್ಯೋಗವನ್ನು ನೀಡದೆ, ಹಣನೂ ನೀಡದೆ BCM ಇಲಾಖೆ ವಂಚನೆ ಮಾಡಿದೆ. ಇನ್ನು ನ್ಯಾಯ ಸಿಗುವವರೆಗೂ ಹಾಸ್ಟೆಲ್ ತೆಗೆಯೋದಕ್ಕೆ ಬಿಡೋದಿಲ್ಲ ಅಂತ BCM ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ರಕ್ಷಣೆ ಇಲ್ವಾ? ರಕ್ಷಣೆ ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಶಾಲೆಯ ಮೇಲ್ಛಾವಣಿ ಕಳಚಿ ಬಿದ್ದು ಶಾಲೆಯ ಕಟ್ಟಡ ಅಪಾಯದ ಸ್ಥಿತಿಯಲ್ಲಿದ್ದು, ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಪಾಠ ಕೇಳ್ತಿದ್ದಾರೆ. ಈ ಶಾಲೆಯಲ್ಲಿ LKGಯಿಂದ 8ನೇ ತರಗತಿವರೆಗೂ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು, ಶಿಥಿಲ ಕಟ್ಟಡದಲ್ಲೇ ಶಿಕ್ಷಕರು ಪಾಠ ಮಾಡ್ತಿದ್ದಾರೆ. ಇನ್ನು ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಹಾಗೂ ಶಾಸಕರಿಗೆ ಶಾಲಾ ಸಿಬ್ಬಂದಿ ಮನವಿ ಮಾಡಿದ್ದಾರೆ. ಹಾವೇರಿಯ ಯುವ ರೈತರು ಟ್ರ್ಯಾಕ್ಟರ್ನಲ್ಲಿ ಗೋವಾಗೆ ಜಾಲಿ ರೈಡ್ ಮಾಡಿದ್ದಾರೆ. ಶಿಶುವಿನಹಾಳ ಗ್ರಾಮದ ಮೈಲಾರಪ್ಪ ಮಾಯಕ್ಕನವರ್ ನೇತೃತ್ವದಲ್ಲಿ 17 ಯುವ ರೈತರು ಟ್ರ್ಯಾಕ್ಟರ್ನಲ್ಲಿ ಗೋವಾಕ್ಕೆ ಟ್ರಿಪ್ ಹೋಗಿದ್ದಾರೆ. ಜಮೀನುಗಳಿಗೆ ಬಿತ್ತನೆ ಮಾಡಿ ಗ್ಯಾಸ್ ಸಿಲಿಂಡರ್ ಸಮೇತ ರೈತರ ತಂಡ 2 ದಿನ ಗೋವಾ ಪ್ರವಾಸಕ್ಕೆ ತೆರಳಿದ್ದು, ಹಾಡು ಹೇಳುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಯುವ ರೈತರ ಜಾಲಿ ಟ್ರಿಪ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಯುವ ರೈತರ ಈ ಮಸ್ತಿಗೆ ನೆಟ್ಟಿಗರು ಶಬಾಷ್ಗಿರಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರೈತರು ಕಂಗಾಲಾಗಿದ್ದಾರೆ. ಧಾರವಾಡದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ರೈತರು ದೇವರ ಮೊರೆ ಹೋಗಿದ್ದಾರೆ. ನಗರದ ಆದಿಶಕ್ತಿ ದೇವಸ್ಥಾನದಲ್ಲಿ ಉತ್ತಮ ಮಳೆ ಆಗಲೆಂದು ರೈತರು ವಿಶೇಷ ಪೂಜೆ ಮಾಡಿದ್ದಾರೆ. ಮಣ್ಣಿನ ಮಡಿಕೆಯಲ್ಲಿ ಜೋಳದ ಅಂಬಲಿ ತುಂಬಿ ಮಳೆಗಾಗಿ ಮಹಿಳೆಯರು ಪ್ರಾರ್ಥಿಸಿದ್ದಾರೆ. ಮಳೆಗಾಗಿ ರೈತರು ವಿಶೇಷ ಪೂಜೆಯನ್ನ ಮಾಡಿರೋದು. ಸ್ನೇಹಿತನ ಹೆಂಡತಿಯನ್ನೇ ಹಾರಿಸಿಕೊಂಡು ಸ್ನೇಹಿತ ಎಸ್ಕೇಪ್ ಆಗಿರುವ ಘಟನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಶಿಕಾರಿಪುರದಲ್ಲಿ ನಡೆದಿದೆ. ಪವಿತ್ರ ಮತ್ತು ಏಸುದಾಸ್ ಓಡಿ ಹೋಗಿ ಮದುವೆಯಾಗಿದ್ದಾರೆ. ಬಳಿಕ ಮದುವೆಯಾದ ಫೋಟೋಗಳನ್ನು ಕುಟುಂಬಸ್ಥರಿಗೆ ಕಳಿಸಿದ್ದಾರೆ. ಫೋಟೋ ನೋಡಿ ಒಂದು ಕಡೆ ಪವಿತ್ರ ಗಂಡ ಮಕ್ಕಳು ಕಂಗಾಲಾಗಿದ್ರೆ, ಇನ್ನೊಂದು ಕಡೆ ಏಸುದಾಸ್ ಪತ್ನಿ ಗಂಡ ಬೇಕು ಅಂತಿದ್ದಾರೆ. ಸದ್ಯ ಮಕ್ಕಳನ್ನು ಬಿಟ್ಟು ಓಡಿ ಹೋಗಿರೋ ಪವಿತ್ರ ಮತ್ತು ಏಸುದಾಸ್ ಜೋಡಿ ವಿರುದ್ಧ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸಾರಿಗೆ ಸಂಸ್ಥೆಯ ಬಸ್ ಆಕ್ಸೆಲ್ ಕಟ್ಟಾದ ಪರಿಣಾಮ ಬಸ್ ಪಲ್ಟಿಯಾದ ಘಟನೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹಾಲಹಾಳ ಗ್ರಾಮದ ಬಳಿ ನಡೆದಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದ 8 ಮಂದಿ ಪ್ರಯಾಣಿಕರಿಗೆ ಗಾಯವಾಗಿದ್ದು, ಕೆಂಬಾವಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕೆಂಬಾವಿಯಿಂದ ತಾಳಿಕೋಟೆಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಶಹಾಪುರ ವಿಭಾಗಕ್ಕೆ ಬಸ್ ತೆರಳುತ್ತಾ ಇತ್ತು. ಈ ವೇಳೆ ಆಕ್ಸೆಲ್ ಕಟ್ಟಾಗಿ ಬಸ್ ಪಲ್ಟಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೃದಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ಜಿಮ್ ಮುಗಿಸಿ ಬಂದ ಬಾಡಿ ಬಿಲ್ಡರ್ಗೆ ಹೃದಯಾಘಾತವಾಗಿ ಮನೆ ಮುಂದೆಯೇ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ದಾವಣಗೆರೆಯ KTJ ನಗರದಲ್ಲಿ ನಡೆದಿದೆ. 26 ವರ್ಷದ ಸುಶೀಲ್ ಕುಮಾರ್ ಹೃದಯಾಘಾತದಿಂದ ಸಾವನ್ನಪ್ಪಿದ ಬಾಡಿ ಬಿಲ್ಡಿಂಗ್ನಲ್ಲಿ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ್ರು. ಇನ್ನು ಸುಶೀಲ್ ಕುಮಾರ್ ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪ್ರೇಯಸಿಯನ್ನ ಕತ್ತು ಹಿಸುಕಿ ಪ್ರಿಯಕರನೇ ಕೊಂದಿದ್ದಾನೆ. ಈ ಇಬ್ಬರಿಗೆ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪ್ರೀತಿಯಾಗಿತ್ತು. ಬಳಿಕ ಸಕಲೇಶ್ಪುರ ಮೂಲದ ಈ ಜೋಡಿ 6 ತಿಂಗಳಿನಿಂದ ಬಾಡಿಗೆ ಮನೆಯಲ್ಲಿ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿದ್ದರು. ವೈಯಕ್ತಿಕ ಜಗಳದಿಂದ ಆರೋಪಿ ಶರತ್
ಪ್ರೇಯಸಿ ಅನುಷಾಳನ್ನ ಕತ್ತು ಎಸಕಿ ಕೊಲೆ ಮಾಡಿದ್ದಾನೆ. ಇನ್ನು ಆರೋಪಿ ಶರತ್ನನ್ನ ಶೇಷಾದ್ರಿಪುರಂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯ ಗಂಗಾನಗರದ ಮನೆಯಲ್ಲಿ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಿಎಸ್ಐ ಬಸವರಾಜ್ ಹೆರೂರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಷಯ ತಿಳಿಸಿದ್ರು. ತಕ್ಷಣ ಸ್ನೇಹಿತರು ಬಸವರಾಜ್ ತಂದೆಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಬಳಿಕ ಬಸವರಾಜ್ ತಂದೆ ಬಾಗಿಲು ಒಡೆದು ನೋಡಿದಾಗ ಸೀರೆಯಿಂದ ಫ್ಯಾನಿಗೆ ನೇಣು ಬಿಗಿದುಕೊಂಡು ಪಿಎಸ್ಐ ಬಸವರಾಜ್ ಸೂಸೈಡ್ ಮಾಡಿಕೊಂಡಿದ್ದಾರೆ. 2014ರ ಬ್ಯಾಚ್ ಪಿಎಸ್ಐ ಆಗಿರುವ ಬಸವರಾಜ್ 2 ವರ್ಷಗಳಿಂದ ಕಲಬುರಗಿಯ DCRBಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಈ ಸಂಬಂಧ RG ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣದ ವ್ಯವಹಾರದ ಹಿನ್ನೆಲೆ ವ್ಯಕ್ತಿಯನ್ನ ಕೊಲೆಗೈದ ಘಟನೆ ಕೋಲಾರ ನಗರದ ನಿಸಾರ್ ನಗರದಲ್ಲಿ ನಡೆದಿದೆ. 45 ವರ್ಷದ ಬಿಡಿ ಕಾಲೋನಿ ನಿವಾಸಿ ಅಲ್ತಾಫ್ ಕೊಲೆಯಾದ ವ್ಯಕ್ತಿಯಾಗಿದ್ದು, ಇಮ್ರಾನ್ ಎಂಬುವನಿಂದ ಕೊಲೆ ನಡೆದಿದ್ದು, ಕೊಲೆ ಮಾಡಿ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಇಮ್ರಾನ್ ಬಡ್ಡಿಗೆ ಸಾಲ ಪಡೆದಿದ್ದ, ಹಣ ವಾಪಸ್ ನೀಡುವಂತೆ ಪದೇ ಪದೇ ಕೇಳಿದ ಹಿನ್ನೆಲೆ ಅಲ್ತಾಫ್ನನ್ನ ಲಾಂಗ್ನಿಂದ ಕೊಚ್ಚಿ ಇಮ್ರಾನ್ ಕೊಲೆ ಮಾಡಿದ್ದಾನೆ. ಇನ್ನು ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಕ್ಕನಿಗೆ ಮೆಸೇಜ್ ಮಾಡಿದ್ದಕ್ಕೆ 4-5 ಸ್ನೇಹಿತರ ತಂಡ ಕೊಲೆ ಮಾಡಿದ ಘಟನೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 34 ವರ್ಷದ ಮಹೇಶ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಯುವಕರ ತಂಡದ ಒಬ್ಬ ಸ್ನೇಹಿತನ ಅಕ್ಕನಿಗೆ ಮಹೇಶ್ ಮೆಸೇಜ್ ಮಾಡ್ತಿದ್ದ. ಈ ವಿಚಾರ ತಿಳಿದ ಅಕ್ಕನ ತಮ್ಮ ಇತರ ಸ್ನೇಹಿತರ ಜೊತೆ ಸೇರಿ ಮಹೇಶ್ನನ್ನ ಮನೆಯಿಂದ ಕರ್ಕೊಂಡು ಬಂದು ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದ್ದು, ಉಳಿದ ಆರೋಪಿಗಳಿಗಾಗಿ ಶೋಧ ನಡೀತಾ ಇದೆ. ಕಿರುಗಾವಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿದೆ. ದಾವಣಗೆರೆಯಲ್ಲಿ ಸಹ ಶಿಕ್ಷಕರ ಜೊತೆ ಜಗಳವಾಡಿ ಮನನೊಂದು ಆತ್ಮಹತ್ಯೆ ಯತ್ನಿಸಿದ್ದ ಮುಖ್ಯ ಶಿಕ್ಷಕ ಸಾವನ್ನಪ್ಪಿದ್ದಾರೆ. 55 ವರ್ಷದ ಮುಖ್ಯ ಶಿಕ್ಷಕ ಜಯಪ್ಪ ಸೂಸೈಡ್ ಮಾಡಿಕೊಂಡಿದ್ದು, ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಸಹ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರ ನಡುವೆ ಗಲಾಟೆ ಹಿನ್ನೆಲೆ ಶೌಚಾಲಯಕ್ಕೆ ತೆರಳಿ ಮುಖ್ಯ ಶಿಕ್ಷಕ ಜಯಪ್ಪ ವಿಷ ಸೇವಿಸಿದ್ರು. ತಕ್ಷಣ ಗ್ರಾಮಸ್ಥರು ದಾವಣಗೆರೆ ಚಿಗಟಗೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಶಿಕ್ಷಕ ಸಾವನ್ನಪ್ಪಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನಿಗೆ ಚಾಕು ಇರಿದು ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ನಿಮಾನ್ಸ್ ಲೇಔಟ್ನಲ್ಲಿ ನಡೆದಿದೆ. ವಾಸಿಂ ಕೊಲೆಯಾದ ಯುವಕನಾಗಿದ್ದು, ಸೈಯದ್ ಎಂಬಾತನಿಂದ ಕೃತ್ಯ ನಡೆದಿದೆ. ವಾಸಿಂ ಸೈಯದ್ ಸ್ನೇಹಿತರಾಗಿದ್ದು, ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ತಿರುಗಿ ಮಾತಿಗೆ ಮಾತು ಬೆಳೆದು ಕೋಪಗೊಂಡ ಸೈಯದ್ ವಾಸಿಂ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಬಳಿಕ ಗಾಯಗೊಂಡಿದ್ದ ವಾಸಿಂನನ್ನ ಸ್ನೇಹಿತ ಸೈಯದ್ ಆಸ್ಪತ್ರೆಗೆ ಕರೆದೊಯ್ದಿದ್ದ. ಚಿಕಿತ್ಸೆ ಫಲಕಾರಿಯಾಗದೆ ವಾಸಿಂ ಸಾವನ್ನಪ್ಪಿದ್ದು, ಸುದ್ದಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರದಲ್ಲಿ 4 ವರ್ಷದ ಮಗು ಅಕಾಲಿಕ ಸಾವನ್ನಪ್ಪಿದೆ. ತೀವ್ರ ಎದೆ ಉರಿ ಎಂದಿದ್ದ ಪುಟ್ಟ ಬಾಲಕ ವೈಷ್ಣವ್ ಆಸ್ಪತ್ರೆಗೆ ತೆರಳುವಷ್ಟರಲ್ಲೇ ಮೃತಪಟ್ಟಿದ್ದಾನೆ. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ಅಭಿನಂದನ್ ಅವರ 4 ವರ್ಷದ ಮಗ ವೈಷ್ಣವ್ ಸಾವನ್ನಪ್ಪಿದ್ದಾನೆ. ಮನೆಯಲ್ಲಿ ಗ್ರೈಂಡರ್ನಿಂದ ವಿದ್ಯುತ್ ಶಾಕ್ ತಗುಲಿ 4 ವರ್ಷದ ಹೆಣ್ಣು ಮಗು ಸಾವು ಸಂಭವಿಸಿದ ಘಟನೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಲ್ಲಿಗೌಡನಹಳ್ಳಿಯಲ್ಲಿ ನಡೆದಿದೆ. ಆನಂದ್ ಪುಟ್ಟಮ್ಮ ದಂಪತಿಯ ಪುತ್ರಿ 4 ವರ್ಷದ ಹೆಣ್ಣು ಮಗು ಅದ್ವಿತಾ ಮೃತ ಕಂದಮ್ಮ. ಮನೆಯಲ್ಲಿ ತಾಯಿ ಗ್ರೈಂಡರ್ ಬಳಸ್ತಾ ಇದ್ದ ವೇಳೆ ಮುಟ್ಟಿದ ತಕ್ಷಣ ವಿದ್ಯುತ್ ಶಾಕ್ ಹೊಡೆದ ಪರಿಣಾಮ ಮಗು ಅದ್ವಿತಾ ಸಾವನ್ನಪ್ಪಿದೆ. ಇನ್ನು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಂಡ್ಲುಪೇಟೆ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೀತಾ ಇದ್ದು, ಇಂದು ಸಂಜೆ 5:21ಕ್ಕೆ ಪ್ರಧಾನಿ ಮೋದಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು G7 ಶೃಂಗಸಭೆ ಆರಂಭದಲ್ಲಿ ಪರಸ್ಪರ ಭೇಟಿಯಾಗಿ ಹಸ್ತಲಾಘವ ಮಾಡಿದ್ರು. ಇದು 16 ತಿಂಗಳ ನಂತರ ಇವರ ಮೊದಲ ಭೇಟಿಯಾಗಿತ್ತು. ಸಭೆಯ ವೇದಿಕೆಯಲ್ಲಿ ಇಬ್ಬರು ನಾಯಕರು ಪರಸ್ಪರ ಪಕ್ಕದ ಆಸನಗಳಲ್ಲೇ ಕುಳಿತುಕೊಂಡು ಕೆಲ ಕಾಲ ಸಂಭಾಷಣೆ ನಡೆಸಿದ್ರು. ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಇನ್ನೂ ಸಂಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಈ ಬಗ್ಗೆ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಇನ್ನು ಇರಾನ್ ಅಮೆರಿಕ ಸಮರದಿಂದ ಭಾರತಕ್ಕೆ ತೈಲ ಹಾಗೂ ಅನಿಲದ ಸಮಸ್ಯೆಯಾಗಿದೆ. ಅಲ್ಲದೆ ಹೊರ್ಮುಜ್ ಜಲಸಂಧಿಯಲ್ಲಿ ನಡೆದ ದಾಳಿಯಲ್ಲಿ ಭಾರತದ ಹಡಗುಗಳಲ್ಲಿದ್ದ 3 ನಾವಿಕರು ಸಾವನ್ನಪ್ಪಿದ್ದಾರೆ.
ಈ ಬಗ್ಗೆ ಖುದ್ದು ಟ್ರಂಪ್ ನೇರ ಮಾತನಾಡುವವರೇ ಅಂತ ಕಾದು ನೋಡಬೇಕಿದೆ. ಇರಾನ್ ಜೊತೆಗಿನ ಯುದ್ಧ ಅಂತ್ಯವಾದ ಬಳಿಕವೂ ಶತ್ರು ದೇಶದ ವಿರುದ್ಧ ವಾಗ್ದಾಳಿ ಮುಂದುವರಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅಣ್ವಸ್ತ್ರ ಪಡೆಯಲು ಪ್ರಯತ್ನಿಸಿದ್ರೆ ನರಕ ದರ್ಶನವಾಗುತ್ತೆ ಅಂತ ಗುಡುಗಿದ್ದಾರೆ. ಅಲ್ಲದೆ ಇಸ್ರೇಲ್ ವಿರುದ್ಧವೂ ಕಿಡಿಕಾರಿದ ಟ್ರಂಪ್ ಇಸ್ರೇಲ್, ಲೆಬನಾನ್, ಹಿಜ್ಬುಲ್ಲಾ ಮೇಲೆ ದಾಳಿ ನಿಲ್ಲಿಸಬೇಕು ಅಂತ ತಾಕೀತು ಮಾಡಿದ್ದಾರೆ. ಫ್ರಾನ್ಸ್ನಲ್ಲಿ ನಡೀತಾ ಇರುವ G7 ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಅಮೆರಿಕ ಇರಾನ್ ಒಪ್ಪಂದ ಅಣ್ವಸ್ತ್ರಕ್ಕೆ ತಡೆಗೋಡೆಯಾಗಿದೆ. ಒಪ್ಪಂದದ ಪ್ರಕಾರ ಇರಾನ್ ಅಣ್ವಸ್ತ್ರ ಹೊಂದುವಂತಿಲ್ಲ. ಹಾಗೇನಾದರೂ ಮಾಡಿದರೆ ಅದಕ್ಕೆ ನರಕ ದರ್ಶನವಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಶರ್ಮಿಳಾ ಮಾಂಡ್ರೆ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಬ್ಯೂಟಿ ಕ್ವೀನ್ ಶರ್ಮಿಳಾ ಮಾಂಡ್ರೆ ಶೀಘ್ರದಲ್ಲೇ ಹಸೆಮಣೆ ಏರಲಿದ್ದಾರೆ ಎನ್ನಲಾಗುತ್ತಿದೆ. ತಮಿಳು ಚಿತ್ರರಂಗದ ನಿರ್ಮಾಪಕ ಸುಧನ್ ಅವರೊಂದಿಗೆ ಶರ್ಮಿಳಾ ಮದುವೆಯಾಗಲಿದ್ದು ಜೂನ್ 25ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಕುಟುಂಬಸ್ಥರು ಮತ್ತು ಆಪ್ತರ ಸಮ್ಮುಖದಲ್ಲೇ ಎಂಗೇಜ್ಮೆಂಟ್ ನೆರವೇರಲಿದ್ದು ಈ ಬಗ್ಗೆ ಅಧಿಕೃತ ಘೋಷಣೆಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ನಿರ್ದೇಶಕ ಪವನ್ ಒಡೆಯರ್ಗೆ ಮಾತೃವಿಯೋಗವಾಗಿದೆ. ಪವನ್ ಒಡೆಯರ್ ತಾಯಿ 73 ವರ್ಷದ ಗೀತಾ ಒಡೆಯರ್ ನಿಧನರಾಗಿದ್ದಾರೆ. ಮಲ್ಟಿಪಲ್ ಮೈಲೋಮಾ GB ಸಿಂಡ್ರೋಮ್ನಿಂದ ಬಳಲ್ತಾ ಇದ್ದ ಗೀತಾ ಆರೋಗ್ಯ ತುಂಬಾನೇ ಹದಗೆಟ್ಟಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ 2 ತಿಂಗಳಿಂದ ತಾಯಿಯನ್ನ ಪವನ್ ಒಡೆಯರ್ ಬೆಂಗಳೂರಿನಲ್ಲಿ ಇರಿಸಿಕೊಂಡಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಒಡೆಯರ್ ಕುಟುಂಬಕ್ಕೆ ಚಿತ್ರರಂಗದ ಗಣ್ಯರು ಮತ್ತು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಣಿಗಲ್ನಲ್ಲಿಯೇ ಅಂತ್ಯಕ್ರಿಯೆ ನೆರವೇರಲಿದೆ.